ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ಲಾಯರ್ ಮುಕುಲ್. ನೈಸ್ ಟು ಮೀಟ್ ಯು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಚಿನ್ಸ್ವಾಮಿ, ಏನು ಬಂದಿದ್ದು? ಮೋಹನ್ ಸರ್ ಏನಾದರೂ ಹೇಳಿ ಕಳಿಸಿದ್ರಾ? ನೋ ಇನ್ಸ್ಪೆಕ್ಟರ್, ಇವನ್ನ ನಾನೇ ಕರ್ಕೊಂಡ್ಬಂದಿರೋದು. ಹೌದಾ? ಏನು ವಿಷಯ? ಇನ್ಸ್ಪೆಕ್ಟರ್, ಇತ್ತೀಚೆಗೆ ಆಕ್ಸಿಡೆಂಟ್ನಲ್ಲಿ ರಾಜಣ್ಣ ಅನ್ನೋರು ತೀರ್ ಹೋದ್ರಲ್ಲ, ಆ ಆಕ್ಸಿಡೆಂಟ್ ಮಾಡಿದ್ದು ಪ್ರಿಯಾಂಕಾ ಅಲ್ಲ, ಈ ಚಿನ್ಸ್ವಾಮಿ. ಏನು ಹೇಳ್ತಿದ್ದೀರಾ ನೀವು? ಇನ್ಸ್ಪೆಕ್ಟರ್, ಈ ಮಾತು ನಾನಲ್ಲ ಹೇಳ್ತಿರೋದು, ಇವನೇ ಹೇಳ್ತಿರೋದು. ಹೇಳು ಚಿನ್ಸ್ವಾಮಿ. ಹೌದು ಬುದ್ಧಿ, ಆ ಅಯ್ಯನಿಗೆ ಕಾರ್ ಗುದ್ದಿದ್ದು ನಾನೇ. ನೋ, ನಾನು ನಂಬಲ್ಲ. ಚಿನ್ಸ್ವಾಮಿ, ನಿಜ ಹೇಳು. ಇನ್ಸ್ಪೆಕ್ಟರ್, ನೀವು ಇವನ್ನ ಫೋರ್ಸ್ ಮಾಡೋ ಹಾಗಿಲ್ಲ. ಅವನು ವಾಲಂಟಿಯರ್ ಆಗಿ ಬಂದು ಕನ್ಫೆಸ್ ಮಾಡ್ಕೋತಿದ್ದಾನೆ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ನೋಡಿ, ಅದು ಸರ್, ಪ್ಲೀಸ್ ಗೋ ಬೈ ರೂಲ್ಸ್. ಪ್ರಿಯಾಪರ ಲಾಯರ್ ನಾನು. ಕಲ್ಪ್ರಿಟ್ಟು ನಿಮ್ಮ ಮುಂದೆ ಕೂತಿದ್ದಾನೆ. ಅವನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಪ್ರಿಯನ್ನ ಇಮಿಡಿಯೇಟ್ ರಿಲೀಸ್ ಮಾಡಿ. ಮಿಕ್ಕ ವಿಷಯನ ಕೋರ್ಟ್ ನೋಡ್ಕೊಳ್ಳುತ್ತೆ. ಓಕೆ. ಚಿನ್ಸ್ವಾಮಿ, ನೀನು ಮೊದಲೇ ನನ್ನ ಹತ್ರ ಇದನ್ನೆಲ್ಲ ಯಾಕೆ ಹೇಳಿಲ್ಲ? ಭಯ ಬುದ್ಧಿ, ಭಯ. ನನ್ನಿಂದ ಏನು ತಪ್ಪು ಮಾಡದೇ ಇರೋ ಪ್ರೇಮ ಶಿಕ್ಷೆ ಅನುಭವಿಸ್ತಾರೆ ಅಂತ ಗೊತ್ತಾಯಿತು. ಇನ್ನೂ ನಾನು ಸುಮ್ಕಿದ್ರೆ ಅದ್ಯಾವು ಕೂಡ ನಾನು ಮೆಚ್ಚಕ್ಕಿಲ್ಲ ಅಂತ ನಾನೇ ತಪ್ಪೊಪ್ಕೊಂಡು ಬಂದೀನಿ ಸ್ವಾಮಿ. ಹಾಗಾದ್ರೆ ನಿಂದೇನು ಆಕ್ಷೇಪಣೆ ಇಲ್ಲ ತಾನೆ? ಇಲ್ಲ ಬುದ್ಧಿ, ನಾನೇ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನೀನು ಒಪ್ಕೊಂಡ್ರೆ ನಿನ್ನ ಇಮಿಡಿಯೇಟ್ ಆಗಿ ಜೈಲ್ಗೆ ಹಾಕ್ತೀವಿ ಅಂತ ಗೊತ್ತು ತಾನೆ? ನನಗೆಲ್ಲ ಗೊತ್ತು ಬುದ್ಧಿ. ಜೈಲ್ಗಲ್ದಿದ್ರೆ ನೇಣಿಗೆ ಬೇಕಾದರೂ ಹಾಕಿ. ರೀ ಹನುಮಂತಪ್ಪ, ಇವ್ರ ಹತ್ರ ಸ್ಟೇಟ್ಮೆಂಟ್ ತಗೊಳ್ರಿ. ಸರ್, ನಿಮ್ಗೆ ಆ ಕಷ್ಟ ಬೇಡ. ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ಚಿನ್ಸ್ವಾಮಿ ಹತ್ರ ಸೈನ್ ತಗೊಳ್ಳಿ. ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀರಾ? ರೀ ಹನುಮಂತಪ್ಪ, ಪ್ರಿಯಾನ ರಿಲೀಸ್ ಮಾಡಿ, ಇವ್ರನ್ನ ಒಳಗಡೆ ಹಾಕಿ. ಸರಿ ಸರ್. ಬನ್ನೇಮ್ಮ. ಅಮ್ಮವ್ರೆ, ನಿಮ್ಮನ್ನು ನೋಡಕ್ಕಾಯ್ತಿಲ್ಲ. ಹೆಂಗಿದ್ದವರು 2 ದಿನಕ್ಕೆ ಹೆಂಗ್ ಆಗ್ಬಿಟ್ಟಿದ್ದೀರಿ ಅಮ್ಮವ್ರೆ. ನಿಮ್ಮ ಮನೆ ಉಪ್ಪು ತಿಂದು ಬೆಳೆದ ದೇಹ ತೆಪ್ಪು ಮಾಡ್ಬಿಟ್ಟಿದ್ದೀನವ್ವ. ನನ್ನ ಕರ್ತವ್ಯ ಏನು ಅನ್ನೋದು ನನ್ಗೆ ಓಳಿಲ್ಲ ಇಲ್ಲ ಕಣ್ರವ್ವ. ಇಲ್ದಿದ್ರೆ ಈ ಟೇಷನ್ ಮೆಟ್ಲತ್ತಕ್ಕೂ ನಿಮ್ಮನ್ನು ಬಿಡ್ತಾ ಇರಲಿಲ್ಲ. ನನ್ನಿಂದ 2 ದಿನ ಈ ನರಕದ ಕೋಳಿ ಹಂಗಾಗೋಯ್ತು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡ್ರವ್ವ. ನೋಡಿ, ಅಪ್ಪ ಅವ್ರನ್ನ ಅಮ್ಮ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಂಗೆ ರತ್ನೂನುವೆ. ನಾನು ಬತ್ತೀನಿ ಕಣವ್ವ, ನಾನು ಬತ್ತೀನಿ. ಸರ್, ನಾವಿನ್ ಹೊರಡೋಣವಾ? ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನಾನು ಪ್ರಿಯಾ ಕರ್ಕೊಂಡು ಹೊರಡ್ತೇನೆ. ಆಲ್ ದಿ ಬೆಸ್ಟ್ ಪ್ರಿಯಾ. ಇನ್ಸ್ಪೆಕ್ಟರ್ ದೇವರಾಜ್, ನಿಮ್ಮ ಕಾನೂನು ನಮ್ಮಂಥವ್ರು ಕೂದಲು ಕೊಂಗ್ಸಕ್ಕಾಗಲ್ಲ ಅನ್ನೋದು ನಿಮ್ಗೆ ಈಗ ಗೊತ್ತಾಯ್ತಾ? ಅರೆ ಪ್ರಿಯಮ್ಮ, ಬನ್ನಿ ಅಮ್ಮ, ಬನ್ನಿ. ಅಮ್ಮೋರೆ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಬನ್ನಿ ಪ್ರಿಯಮ್ಮ, ಬನ್ನಿ. ಪ್ರಿಯಾ, ಮಾಮ್. ಪ್ರಿಯಾ, ಪ್ರಿಯಾ. ಹೇಗಿದ್ಯಮ್ಮ? ಹೇಗಿದ್ಯಾ ಮಗಳೇ? ಮೋಹನ್, ಬೇಗ ಬನ್ನಿ ಮೋಹನ್. ಯಾರು ಬರೀತಾರೆ ನೋಡಿ. ಯಾಕೆ ಇಷ್ಟು ಸರ್ಗೋಗಿದ್ಯಾ ಪ್ರಿಯಾ? ಪ್ರಿಯಾ, ಹೇಗಿದ್ಯಾ ಮಗ? ಅಲ್ಲಿ ನಿನಗೇನು ತೊಂದರೆ ಆಗಿಲ್ಲ ತಾನೆ? ನಾನು ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೀನಿ ಪ್ರಿಯಾ. ಡ್ಯಾಡ್,
ಎಂಥ ನಾಲಾಯಕ್ ಆಫೀಸರ್ಸ್ನ ಸಾಕೊಂಡಿದ್ದೀರಾ ಡ್ಯಾಡ್? ಯು ವರ್ತ್ ಆಫ್ ನಥಿಂಗ್. ಅವ್ರು ಎಷ್ಟೊಂದು ಕೇಸ್ಗಳನ್ನ ಮುಚ್ಚಾಕಿರಲ್ಲ. ನೀವು ನಿಮ್ಮ ಇನ್ಸ್ಪೆಕ್ಟರ್ಗೆ ಎಷ್ಟು ಸಹಾಯ ಮಾಡಿದ್ದೀರಾ? ನಿಮ್ಮನ್ನು ಒಬ್ಲೈಜ್ ಮಾಡೋಕ್ಕಾಗ್ಲಿಲ್ವಾ ಅವ್ರಿಗೆ? ಸಾರಿ ಪ್ರಿಯಾ, ಅವನು ಅಷ್ಟೊಂದು ನಿಷ್ಠುರವಾಗಿ ನಡ್ಕೋತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಡ್ಯಾಡ್, ಅನ್ಯಾಯವಾಗಿ ನನ್ನ 2 days ಅಲ್ಲಿ ಕೊಳೆಯೋ ಹಾಗೆ ಮಾಡ್ಬಿಟ್ರಲ್ಲ. ಯಾವನೊಬ್ಬ ಗಿರಾಕಿನ ಈ ಕೇಸಲ್ಲಿ ಫಿಟ್ ಮಾಡಿ ನನ್ನನ್ನು ರಿಲೀಸ್ ಮಾಡಬೇಕು ಅಂತ ನಿಮ್ಗೂ ಹೊಳಿಲಿಲ್ವಾ? ನೋಡು ಪ್ರಿಯಾ, ಹಾಗೆ ಹೊಡೆದ್ರೂ ಕೂಡ ತಾನು ಮಾಡೋ ತಪ್ಪನ್ನ ನಾನು ಮಾಡಿದ್ದೀನಿ ಅಂತ ಒಪ್ಪಿಕೊಂಡು ಜೈಲಿಗೆ ಹೋಗೋರು ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಹೇಳು? ಏನೋ ಚಿನ್ನಸ್ವಾಮಿ ದೊಡ್ಡ ಮನಸ್ಸು ಮಾಡಿದ್ದಕ್ಕೆ ಇವತ್ತು ನೀನು ಜೈಲಿಂದ ಆಚೆ ಬಂದಿದ್ಯಾ. ಅಲ್ಲ ಡ್ಯಾಡ್, ನನ್ನನ್ನು ಬೇಲ್ ಮೇಲೆ ರಿಲೀಸ್ ಮಾಡಿಸ್ಬೋದಾಗಿತ್ತು ತಾನೆ. ನಿಮ್ ದುಡ್ಡು ಇನ್ಫ್ಲುಯೆನ್ಸು ಯಾವ ಲೆಕ್ಕಕ್ಕೆ ಬರ್ಲಿಲ್ವಾ? ನೋಡು ಪ್ರಿಯಾ, ನನ್ನ ಪ್ರಯತ್ನ ನಾನು ಮಾಡಿದ್ದೆ. ಹೋಗ್ಲಿ ಬಿಡು, ಹೇಗೂ ರಿಲೀಸ್ ಆದ್ಯಲ್ಲ, ನನಗಷ್ಟೇ ನೆಮ್ಮದಿ. ನಿಲ್ಸಿ. ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿಮ್ಮ ಮಗಳಿಗೆ ಶಿಕ್ಷೆ ಆಗ್ಲೇಬೇಕು ಅಂಕಲ್. ಪ್ರಿಯಾ, ಎಲ್ಲಿಗೆ ಹೋಗ್ತಿದ್ಯಾ? ಮಾಮ್, ನನ್ಗಾಗಿರೋ ಅವಮಾನಕ್ಕೆ ನಾನು ಜೈಲಲ್ಲಿ ಕೊಳೆಯೋಕ್ ಕಾರಣ ಕನಕ. ಮೊದ್ಲು ಅವಳ ಮನೆ ಹತ್ರ ಹೋಗಿ ಅವಳು ಗ್ರಹಚಾರ ಬಿಡ್ಸ್ಬಿಟ್ಟು ಬರ್ತೀನಿ. ಪ್ರಿಯಾ, ಬೇಡಮ್ಮ. ಈಗಷ್ಟು ಜೈಲಿಂದ ಆಚೆ ಬಂದಿದ್ಯಾ, ಅದೆಲ್ಲ ಯಾವುದೂ ಬೇಡ. ಸುಮ್ಮನೆ ಇದ್ಬಿಡು. ಇಲ್ಲ ಮಾಮ್, ನೀವಿಬ್ರು ಅವಳ ಮನೆಗೆ ಹೋಗಿ ಅವಳ ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಸುರಿದ್ರು ಅವಳು ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಅವಳಿಗೆ ಎಷ್ಟು ಕೊಬ್ಬಿರ್ಬೇಕು. ನನ್ನ ಮೇಲೆ ಅವಳಿಗೆ ಇನ್ನೆಷ್ಟು ದ್ವೇಷ ಇರಬೇಕು. ಆದರೆ ಈಗ ನಾನು ಆಚೆ ಬಂದಿದ್ದೀನಿ. ಈ ಪ್ರಿಯಾಂಕಾ ಅಂದ್ರೆ ಕೆಣಕಿದ ಹಾವು ಅನ್ನೋದನ್ನ ಅವಳು ತೋರಿಸ್ತೀನಿ. ಪ್ರಿಯಾ, ಬೇಡಮ್ಮ, ನನ್ನ ಮಾತು ಕೇಳು. ಇಲ್ಲ ಮಾಮ್, ನನ್ನ ಎದೆಲಿ ಅವಮಾನ ಅನ್ನೋ ಬೆಂಕಿ ಹತ್ತು ಉರಿತಾ ಇದೆ. ಕನ್ಕನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸರಿ, ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಕನ್ಕನ್ ಮೇಲೆ ಕಾರ್ ಹಾರಿಸಿ ಅವಳನ್ನ ಸ್ಮ್ಯಾಶ್ ಮಾಡ್ಬಿಡ್ತೀನಿ. ಅವ್ರ ಅಪ್ಪನ ಜಾಗಕ್ಕೆ ಇವಳು ಕಳಿಸ್ತೀನಿ. ಮೋಹನ್, ಏನ್ ಇವಳು ಹೀಗೆಲ್ಲ ಮಾತಾಡ್ತಿದ್ದಾಳೆ? ನೀವಾದ್ರೂ ಸ್ವಲ್ಪ ಹೇಳಿ. ಪ್ರಿಯಾ, ರಿಲ್ಯಾಕ್ಸ್, ಕಾಮ್ ಡೌನ್. ಪ್ಲೀಸ್ ಡ್ಯಾಡ್, ನನ್ನನ್ನು ಮಾತ್ರ ತಡಿಬೇಡಿ. ಪ್ರಿಯಾ, ನನ್ನ ಮಾತು ಕೇಳು. ನೋಡು ಪ್ರಿಯಾ, ಇಂಥ ವಿಷಯದಲ್ಲಿ ದುಡುಕಿ ನಿರ್ಧಾರ ತಗೋಬಾರದು. ನಿನಗೆಷ್ಟು ಅವಮಾನ ಆಗಿದೆಯೋ ಅಷ್ಟೇ ನನಗೂ ಅವಮಾನ ಆಗಿದೆ. ನೋಡು, ನಿನ್ನ ಫೀಲಿಂಗ್ಸ್ ಏನು ಅಂತ ನನಗೆ ಅರ್ಥ ಆಗತ್ತೆ. ಹಾಗಂತ ಕಾನೂನನ್ನ ಕೈಗೆ ತಗೊಳ್ಬಾರ್ದು. ಹಾಗೆ ಇನ್ನೊಂದು ವಿಷಯ, ಆ ಕನಕ ಸಫರ್ ಆಗಬೇಕು. ಯಾವ ದುಡ್ಡನ್ನು ಅವಳು ಕಾಲಿಂದ ಒದ್ದಿದ್ಲೋ ಅದೇ ದುಡ್ಡಿಂದ ಅವಳ ಬದುಕು ಬರಬಾದಾಗಬೇಕು. ನೋಡು, ಈಗ ತಾನೇ ಬಂದಿದ್ಯಾ, ಕೂಲ್ ಡೌನ್, ರಿಲ್ಯಾಕ್ಸ್ ಆಗು. ಮುಂದಿಂದ ಆಮೇಲೆ ಯೋಚನೆ ಮಾಡೋಣ. ಬಾ, ರೆಸ್ಟ್ ತಗೋ ಬಾ. ಬಾ ಅಮ್ಮ, ಮೊದಲು ಊಟ ಮಾಡು. ಬಾ. ಹೌದು ಪ್ರಿಯಾ, ರಿಲ್ಯಾಕ್ಸ್. ಬಾ ಅಮ್ಮ. ಪ್ರಿಯಾ, ಬಾ. ಕೂಲ್ ಡೌನ್, ಬಾ. ಆಹ ನೋಡು ರಿಂಗ್ ಆಯ್ತು, ಓಹೋ ನೋಡು ರಿಂಗ್ ಆಯ್ತು. ಆಹ ನೋಡು ರಿಂಗ್ ಆಯ್ತು, ಓಹೋ ನೋಡು ರಿಂಗ್ ಆಯ್ತು. ರಿಂಗ್ ಆಯ್ತು, ರಿಂಗ್ ಆಯ್ತು, ಫೋನ್ ರಿಂಗ್ ಆಯ್ತು. ಹಲೋ, ಏನಮ್ಮ ಚೀನಿ ಚೆಲುವೆ, ಎಷ್ಟು ಸರಿ ಫೋನ್ ಮಾಡೋದು? ಸ್ವಿಚ್ ಆಫ್ ಅಂತ ಬರ್ತಿತ್ತಲ್ಲಮ್ಮ. ಎಷ್ಟು ಸತಿ ನಿನಗೆ ಫೋನ್ ಮಾಡೋದು? ದ್ರೌಪದಿ ತರ ಅಜ್ಞಾತವಾಸಕ್ಕೆ ಹೋಗಿದ್ಯೋ ಹೆಂಗೆ? ಇಲ್ಲ, ಜೈಲ್ವಾಸಕ್ಕೆ ಹೋಗಿದ್ದೆ. ನೀನೇನಾದ್ರೂ ಸಿಕ್ಕಿದ್ದಿದ್ರೆ ಚಿನ್ಸ್ವಾಮಿ ಬದಲಾಗಿ ನಿನ್ನೆ ನಾವು ಒಳಗೆ ಕಳಿಸ್ತಿದ್ದೆ. ಏನು ಹೇಳುತ್ತಿರುವೆ ಬಾಲೆ? ನಿನಗಿನ್ನು ಕೋಪ ಹಿಡಿದಿಲ್ಲವೇ? ಅಲ್ಲ, ಕಪಾಳ ಮೋಕ್ಷ ಮಾಡಿಸಿಕೊಂಡ ನಾನು ಕೋಪದಲ್ಲಿರಬೇಕು ಅಂತಹುದರಲ್ಲಿ ನೀನಿನ್ನು ಕೋಪದಲ್ಲೇ ಇದ್ದೀಯ. ಆಹಾ,
ನನ್ನ ಭಾಗ್ಯದ ಬಾಗಿಲು ತೆರೆದಾಗಾಯ್ತು. ಏಯ್ ಮತ್ತೆ ಯಾಕೆ ಫೋನ್ ಮಾಡಿದ್ದು? ಅದೇ ಆ ವ್ಯಕ್ತಿ ನಿಮಗ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅವನು ಇದುವರೆಗೂ ಫೋನ್ ಆನೇ ಮಾಡಿಲ್ಲ. ಹಾಗಂತ ನೀನ್ ಆತಂಕ ಪಡ್ಕೋಬೇಡ. ಅವನು ಯಾವ ಪಾತಾಳದಲ್ಲಿ ಅಡಗಿರ್ಲಿ, ಬೆಂಗಳೂರಿನ ಮೂಲೆಯಲ್ಲಿ ಹುಡುಕಿ ತಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ನೀನು ಮಾತ್ರ ನನಗೆ ಕೊಡ್ತೀನಿ ಅಂತ ಹೇಳಿರೋ ದುಡ್ಡನ್ನ ಕೊಟ್ಬಿಡ್ಬೇಕು. ದುಡ್ಡಂತೆ ದುಡ್ಡು? ಎಷ್ಟು ಕೋಟಿ ಬೇಕೋ ನಿಂಗೆ? ಏಯ್ ಸುಮ್ಮನೆ ಫೋನ್ ಇಡೋ. ನೋಡು, ಮತ್ತೆ ಆ ಮಗು ವಿಷಯ ಹೇಳ್ಕೊಂಡು ನನಗೆ ಫೋನ್ ಮಾಡೋದು ಇಟ್ಕೊಂಡ್ರೆ ನಿನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಹುಷಾರ್ ಇಡಿಯಟ್. ಯಾಕೆ ಬಾಲೆ, ನಾಗಲೋಕದ ಉಲುಚಿ ತರಹ ಗುಟುರು ಹಾಕುತ್ತಿರುವೆ? ಹೌದು ಕಣೋ, ನನ್ನ ನಾಗಿಣಿನೇ. ಬರೀ ನಾಗಿಣಿ ಅಲ್ಲ, ಕೆರಳಿದ ನಾಗಿಣಿ. ಇನ್ನೊಂದ್ಸತಿ ನೀ ನನಗೆ ಫೋನ್ ಮಾಡಿದ್ರೆ ನಿನಗೆ ವಿಷಯ ಇರೋದು ಗ್ಯಾರಂಟಿ. ವಿಷಯದ ಬಗ್ಗೆ ಯಾಕೆ ಮಾತಾಡ್ತೀಯ? ವಿಷಯಕ್ಕೆ ಬಾ. ನಿನಗೆ ಮಗು ಬಗ್ಗೆ ಗೊತ್ತಾಗಬೇಕು, ನನಗೆ ದುಡ್ಡು ಬೇಕು. ಇದು ಡೀಲು. ನಿನಗೆ ಬೇಡ ಅಂದ್ರೆ ಹೇಳು. ನಿನ್ ಜೊತೆ ಬಂದಿದ್ದಲ್ಲ ಹುಡುಗಿ ಕನಕ, ಅವಳಿಗೆ ಎಲ್ಲ ಹೇಳಿ ಎಷ್ಟು ಕೊಡ್ತಾಳೆ ಅಷ್ಟು ಕುದುರಿಸ್ಕೊಂಡು ಹೋಗ್ತೀನಿ. ಏಯ್ ಫೋನಲ್ಲಿ ಹೆದರ್ಸ್ತೀನೋ ಹೇಳಿ. ಧೈರ್ಯ ಇದ್ರೆ ಮುಂದೆ ಬಂದು ಹೇಳು. ಯಾವಳು ಅವಳು ಕನಕ? ಇನ್ನೊಂದ್ಸತಿ ಅವಳ ಹೆಸರು ನಾನು ಮುಂದೆ ಎತ್ತಿದ್ರೆ ನೀನ್ ಎಲ್ಲಿದ್ಯೋ ಅಲ್ಲೇ ಹುಡ್ಕೊಂಡ್ಬಂದು ಕಾರಿಂದ ಗುದ್ದು ಸಾಯಿಸ್ಬಿಡ್ತೀನಿ. ಹಲೋ ಹಲೋ ಹಲೋ, ಕನಕ ಕನಕ ಕನಕ, ಆ ಹೆಸರು ಕೇಳಿ ಕೇಳಿ ನಂತರ ಚಿಟ್ಟ ಹೋಗ್ತಿದೆ. ಪ್ರಿಯಾ, ಪ್ರಿಯಾ ಏನಾಯ್ತು? ಏನಾಯ್ತು ಪ್ರಿಯಾ? ಮಾಮ್, ಯಾವನೋ ಪ್ರೆಸ್ನವನು ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಆ ಕನಕ ಒಂದ್ ಗತಿ ಕಾಣಿಸ್ಲೇಬೇಕು ಮಾಮ್, ಕಾಣಿಸ್ಲೇಬೇಕು. ಸರಿ, ಸಮಾಧಾನ ಮಾಡ್ಕೊ ಪ್ರಿಯಾ. ಆವೇಶಕ್ಕೊಳಗಾಗ್ಬೇಡ. ನೋಡು, ಎಲ್ಲ ಸರಿ ಹೋಗುತ್ತೆ. ಬಾ, ಮೊದಲು ಊಟ ಮಾಡು. ಬಾ, ನಾನು ನನ್ನ ಕೈಯಾರೆ ತಿನ್ನಿಸ್ತೀನಿ. ಬಾ ಪ್ರಿಯಾ, ಬಾ ಅಮ್ಮ, ಬಾ. ಏನಪ್ಪ ಇದು? ನಮ್ಮನೆ ತರನೇ ಇದೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ರೇ ಸ್ವಾಮಿ, ರೇ ನನ್ನ ಲೈಫಲ್ಲಿ ನನಗೆ ಫಸ್ಟ್ ಟೈಮ್ ಸೆಲ್ಯೂಟ್ ಮಾಡಿದಂದ್ರೆ ನೀನೇ ನೋಡು. ರೇ ಯಾರೇ ನೀವು? ಈ ಟಾಟಾ, ಬಿರ್ಲಾ, ಅಂಬಾನಿ ಇವರೆಲ್ಲ ಗೊತ್ತಾ ನಿಮ್ಗೆ? ಗೊತ್ತು. ಅವರೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾನೇ. ಅಂದ್ರೆ ಹಾಗಾಗ್ಬೇಕು ಅಂತಿದ್ದೀನಿ. ಅಯ್ಯೋ ಅಷ್ಟೇನಾ? ನೀನು ನನ್ನ ಕೇಸೆ, ನಾನಾಗ್ಲೇ ಅವರೆಲ್ಲ ಆಗಿದ್ದಾಯ್ತು. ಯಾವಾಗ? ನೀನು ಎಪ್ಸೋಕ್ ಮುಂಚೆ ನಾನು ಅದನ್ನೇ ಕನ್ಸ್ ಕಾಣ್ತಿದ್ದು. ಇವನು ನನಗಿಂತ ಫಾಸ್ಟ್ ಆಗಿದ್ದಾನೆ. ಅದಿರ್ಲಿ, ಎಲ್ಲಿ ನಿಮ್ ಇನ್ಸ್ಪೆಕ್ಟ್ರು? ಅವ್ರು ಯಾವ್ದೋ ಕೇಸ್ ತನಿಖೆಗೆ ಹೋಗಿದ್ದಾರೆ. ಯಾವ ಕೇಸು? ಮೊನ್ನೆ ಕಾರಿಗೆ ಸಿಕ್ಕಿ ಒಬ್ರು ಸತ್ತೋರಲ್ಲ, ಅದ್ರ ಆರೋಪಿನ ಆಕ್ಸಿಡೆಂಟ್ ಸ್ಪಾಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಆ ಹುಡ್ಗಿನ್ ತಾನೆ? ಪಾಪ, ಅವಳನ್ನ ಯಾಕೆ ಅಲ್ಲಿ ಕರ್ಕೊಂಡು ಹೋದ್ರು? ರೀ ಸ್ವಾಮಿ, ಹುಡುಗಿ ಅಲ್ಲ, ಆರೋಪಿ ಬೇರೆ ಯಾರೋ ಗಂಡಸು. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಬೇರೆ ಯಾರೋ ಗಂಡಸ ಅರೆಸ್ಟ್ ಮಾಡಿದ್ದು ಮೋಹನ್ ರಾಮ್ ಮಗಳನ್ನಲ್ವಾ? ಅದು ಆವಾಗ. ಈಗ ಇನ್ನೊಬ್ಬ ವ್ಯಕ್ತಿ ನಾನೇ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ. ಅವನನ್ನೇ ಕರ್ಕೊಂಡೋಗಿರೋದು. ಅಂದ್ರೆ ಆ ಹುಡ್ಗಿನ ರಿಲೀಸ್ ಮಾಡ್ಬಿಟ್ರಾ? ಕಣಿ ಕೇಳು, ಸ್ವತಃ ಆರೋಪಿನೇ ಗುದ್ದಿದ್ದೀನಿ ಅಂತ ಒಪ್ಕೊಂಡಿದ್ಮೇಲೆ ಆ ಹುಡ್ಗಿನ ಇಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು? ಅವಳನ್ನ ಮನೆ ಕಳ್ಸಿದಾಯ್ತು. ಸರಿ, ಈ ಕೇಸಲ್ಲಿ ನಿನ್ಗೇನು ಅಷ್ಟೊಂದು ಆಸಕ್ತಿ? ಅಯ್ಯೋ, ಆ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ನಲ್ಲ ವ್ಯಕ್ತಿ, ಅವನ ಮಗ ನಾನು, ಕುಬೇರ ಅಂತ. ಕೇಸ್ನ ವಾಪಸ್ ತಗೊಂಡ್ರೆ 25 ಲಕ್ಷ ಕೊಡ್ತೀನಿ ಅಂದಿದ್ರು. ಈಗಲೂ ಸಿಗುತ್ತಾ? ನನಗೇನು ಗೊತ್ತು, ಯಾರು ಹೇಳಿದ್ರು ಅವ್ರನ್ನ ಕೇಳ್ಕೊ ಹೋಗು. ಸರಿ, ನಾನು ಈಗಲೇ ಹೋಗ್ತೀನಿ. ಅಯ್ಯೋ, ಕುಬೇರ ಅಂತಾನೆ, ಟಾಟಾ ಬಿರ್ಲಾ ಅಂತಾನೆ, 25 ಲಕ್ಷ ಅಂತಾನೆ. ಇವನ್ನೆಲ್ಲೋ ಮೆಂಟಲ್ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿರಬೇಕು.
ಶಾಂತಕ ಏನ್ಲ ಚೆಲ್ವಾ, ನಮ್ ರಾಜಣ್ಣ ಹೋದ್ಮೇಲೆ ಮನೆ ಕಡೆನೇ ತಲೆ ಹಾಕ್ಲಿಲ್ಲ. ನಮ್ಮನ್ನೆಲ್ಲ ಮರ್ತ್ಬಿಟ್ಟಿ ಹೆಂಗಪ್ಪ? ಎಲ್ಲಾದ್ರೂ ಉಂಟೇನವ? ರಾಜಣ್ಣ ಹೋದ ಅಂದ್ಮ್ಯಾಕೆ ಸುಮ್ಮನೆ ಕೂತ್ಕೊಳಕಾಯ್ತದ? ನನ್ನ ಪಾಲಿನ ಕರ್ತವ್ಯ ನಾನು ಮಾಡ್ಬೇಕು ತಾನೆ. ಮತ್ತಾರನ್ನ ಕರ್ಕೊಂಡ್ ಬಂದಿದ್ಯಾ? ಇವರು ಸಾಲದವ್ರ ಹೆಂಗೆ? ಚೇಚೆ ಬಿಡ್ತು ಅನ್ನವ, ಇವ್ರು ಸಾಲದವ್ರಲ್ಲ, ಇನ್ಶೂರೆನ್ಸ್ ಕಂಪನಿಯವರು. ಏನೋ ಚೆಲ್ವಾ, ಮನೆಗೆ ಯಾರೇ ಬಂದ್ರು ಸಾಲದವ್ರೇನೋ ಅನ್ನಿಸ್ತೈತೆ. ಸಾಲದವ್ರ? ಯಾವ ಸಾಲದವ್ರವ? ಈಗ ಬೇಡ, ಇನ್ನೊಂದು ಕಿತಬ್ಬ ಮನೇಲಿ ನಡೆದಿರೋ ರಾತ ಅಂತ ಎಲ್ಲ ಹೇಳ್ತೀನಿ. ಅದೇನೋ ಇನ್ಸೂರ್ ಕಂಪನಿ ಅಂದಿಯಲ್ಲ, ಹಂಗಂದ್ರೆ ಏನ್ಲಾ? ರಾಜಣ್ಣ ತನಗೇನಾದ್ರೂ ಆದ್ರೆ ಮನೆಗೆ ಒಳ್ಳೇದಾಗ್ಲಿ ಅಂತ ಮುಂದಾಲೋಚನೆಯಿಂದ ಇನ್ಶೂರೆನ್ಸ್ ಮಾಡ್ಸವನೆ. ಅದನ್ನ ಕೊಡಕ್ ಬಂದವ್ರೆ. ಕನಕವ್ವ ಎಲ್ಲಿ? ಕನಕವ್ವ ಏನ್ ಚೆಲ್ಮಾವ? ನೋಡಿ, ಇವಳೆ ಕನಕ. ಇವಳು ಲಕ್ಷ್ಮಿ. ಲಕ್ಷ್ಮಿ, ಕನಕ ಬರೋವ ಇಲ್ಲಿ. ಕನಕವ್ವ, ಇವ್ರು ತೋರಿಸಿದ ಜಾಗಕ್ಕೆ ಸೈನ್ ಹಾಕವ್ವ. ರಾಜಣ್ಣ ಇನ್ಶೂರೆನ್ಸ್ ಚೆಕ್ ಕೊಡ್ತಾರೆ. ರಾಜಣ್ಣನ ಇನ್ಶೂರೆನ್ಸ್ ದುಡ್ಡ? ಅದು ಅಮ್ಮಂಗೆ ಹೋಗ್ಬೇಕಲ್ವಾ ಚೆಲ್ಮಾವ? ನಮ್ಗೆ ಯಾಕೆ ಕೊಡ್ತಿದ್ದಾರೆ? ಕನಕವ್ವ, ರಾಜಣ್ಣ ಯಾರ ಹೆಸರಿಗೆ ನಾಮಿನೇಷನ್ ಮಾಡೋನೋ ಅವ್ರ ಹೆಸರಿಗೆ ಚೆಕ್ ಕೊಡ್ತಾರೆ. ನಿನ್ನ ಹೆಸರಿಗೆ 75%, ನಿಮ್ಮ ಅತ್ತಿಗೆ ಲಕ್ಷ್ಮಿ ಹೆಸರಿಗೆ 25% ರಾಜಣ್ಣ ಬರ್ದವನೆ. ಅಂದ್ರೆ ನಮ್ಮ ಮಾವ ಅತ್ತೆ ಹೆಸರಿಗೇನು ಬರ್ದಿಲ್ವಾ? ನೋಡಿ, ಹೇಳ್ದಷ್ಟು ಮಾಡಿ, ಸುಮ್ಮನೆ ಇಬ್ರು ಸೈನ್ ಹಾಕಿ. ಇಲ್ಲಿ ಸಿಗ್ನೇಚರ್ ಮಾಡಿ. ನಾನು ಬರ್ತೀನಿ. ಹಬ್ಬಾ, ಒಂದು ಕೆಲಸ ಮುಗಿಸಿವ್ನಿ, ಇನ್ನು BMTC ಕೆಲಸ ಒಂದು ಬಾಕಿ ಅದೆ. ಅವ ಶಾಂತಕ, ನಾನಿನ್ನ ಬತ್ತೀವ್ನಿ. ಚೆಲ್ವಣ್ಣ, ನಿಮಿಷ. ಏನ್ ಶಾಂತಕ? ಚೆಲ್ವಣ್ಣ, ನಮ್ಮ ಮನೆಯವ್ರನ್ನ ನೀನ್ ಚಿಕ್ಕ ವಯಸ್ಸಿಂದ ನೋಡಿದ್ಯ. ನಾನು ಮಧ್ಯ ಬಂದವಳು. ಅವ್ರ ಮನಸ್ಸು ಏನು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳು ಚೆಲ್ವಣ್ಣ, ನಮ್ಮ ಮನೆಯವ್ರಿಗೆ ನಾನೇನೂ ಆಗಿರ್ಲಿಲ್ವಾ? ಯಾಕೆ ಶಾಂತಕ, ನಿನಗಿಂತ ಅನುಮಾನ? ಮತ್ತಿನ್ನೇನಣ್ಣ, ನನ್ನ ಹೆಸರಿಗೆ ಬಿಡುಗಾಸು ಬರ್ದಿರೋ ಹಾಗೆ ಮಾಡಿದಾರಲ್ಲ. ನಾನು ಅವ್ರ ಹೆಂಡತಿ, ಅವ್ರಿಗೋಸ್ಕರ ಬಾಳ್ತಾ ಇದ್ದೆ ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ವಾ? ಅಥವಾ ನಾನು ಅವ್ರ ಹೆಂಡತಿಯಾಗಿರ್ಲಿಲ್ವಾ? ಅಥವಾ ನಾನೇ ಮೊದಲು ಸತ್ತು ಹೋಗ್ತೀನಿ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ರ?